ಇದು ಮಾತುಕತೆ ಪ್ರಶ್ನೆ ಅಲ್ಲ, ಇದಕ್ಕೆ ನಿರ್ವಹಣಾ ಸಮಿತಿ ಮಾಡಲೇಬೇಕು ಅಂತೇಳಿ ತೀವ್ರ ಹಠ ಮಾಡಿದ್ರು. ಕೊನೆಯದಾಗಿ ಕರುಣಾನಿಧಿ JH ಪಟೇಲ್ರ ಕಾಲದಲ್ಲೂ ಬಂದಿದ್ರು ಭಾಳ ಇದರಲ್ಲಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣರಾಜ ಸಾಗರದಲ್ಲಿ ನೀರಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರೆ ಖಂಡಿತ ಕುಡಿಯೋಕ್ಕೆ ನೀರು ಮಾತ್ರ ಸಾಕು, ಯಾರು ಬೆಳೆಗಳಿಗೆ ನೀರು ತಗೊಳ್ಬೇಡಿ ಅಂತೇಳಿ ನಮ್ಮ ಬೆಳೆಗೆ, ನಮ್ಮ ರಾಜ್ಯದ ಬೆಳೆಗೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿಯೇ ಹೇಳಿದ್ದಾರೆ. ಅಂದಮೇಲೆ ನಮಗೆ ನೀರಿಲ್ಲ ಅನ್ನೋದು 100ಕ್ಕೆ 100 ಖಾತ್ರಿ. ಈ ವಿತರಣಾ ಸಮಿತಿಯವರು ಒಂದು ತಿಂಗಳ ಹಿಂದೆ ಬಿಡಬೇಕಾಗಿಲ್ಲ ಅಂದರು. ಈಗ ಒಂದು ಸಾರಿ ಹೇಳಿದ್ರು ನೀರು ಬಿಡಬೇಕು, ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಸುಮಾರು 4-4.5 TMC ನೀರು ಆಗತ್ತೆ. ಆಗ ನಮ್ಮ ಕೃಷ್ಣರಾಜ ಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನು ನಾವು ಈಗ DK ಶಿವಕುಮಾರ್ ಅವರು ಈ ಆನೇಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದ್ರ ಬದಲು KRSನಲ್ಲಿ ಸ್ಟೇಡಿಯಂ ಮಾಡೋದು ಒಳ್ಳೆಯದು, ಯಾಕೆಂದ್ರೆ ನೀರೇ ನಿರಲ್ವಲ್ಲ. ಆದ್ದರಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಬಂದಾಡಿ ಅಂತೇಳಿ ನಮ್ಮ ಹೆಣದ ಮೇಲೆ, ನಮ್ಮ ಸಮಾಧಿ ಮೇಲೆ ಇದು ಮಾಡಬಹುದು. ಈ ಮಧ್ಯ ವಿಜಯ್ ಮುಖ್ಯಮಂತ್ರಿಯನ್ನ ಇವರು ಕರೆದಿದ್ದಾರೆ. ಇವರು ಕರಿ ಅಂತ ಹೇಳಿದವರು ಯಾರು? ಒಂದು ಸಾಮಾನ್ಯವಾಗಿ ನಡವಳಿಕೆ ಇರೋದು, ವಿತರಣಾ ಸಮಿತಿಯಿಂದ ಫೇಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ ಹಂಚ್ಕೊಳ್ಳೋದಾದರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದರೆ, ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ, ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರಬೇಕು. ಇಲ್ಲ, ಇವರು ಸೇರಕ್ಕೆ ಆಗಲ್ಲ. ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮೆಚ್ಚಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ಬರು ಹೀರೋಗಳಾಗೋಣ ಅಂಥೇಳಿ ಒಪ್ಪಿಗೆ ತೀರ್ಮಾನ ಮಾಡಿಬಿಟ್ಟು ಅವರು ನಮಗೆ ನೀರು, ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ದರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಅವು ಹೇಳಿದ್ರೆ ಅಂತ ನಾವು ಹೇಳೋದು, ಹೇಳ್ತಾ ಇರುತ್ತೆ ಯಾರು ಗೊತ್ತು ಇಲ್ಲ. ಈ ದೃಷ್ಟಿಯಲ್ಲಿ ಇದುವರೆಗೂ ಅಜೆಂಡಾ ಇರಲಿಲ್ಲ. ಏನು ತಮಿಳುನಾಡು ಮುಖ್ಯಮಂತ್ರಿ ನೀವು ಏನಂತ ಮಾತಾಡ್ತಾ ಇದ್ದೀರಿ? ಅಜೆಂಡಾ ಏನು ಇರಲಿಲ್ಲ. ವಿರೋಧ ಪಕ್ಷಗಳ ಸಭೆಯನ್ನು ಕರೆದಿದ್ದೀರಿ. ಇದು ಬಹಳ ಗಂಭೀರವಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಸುಮಾರು 50-90-60ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಯಾವುದೇ ವಿರೋಧ ಪಕ್ಷಗಳ ಸಭೆಯನ್ನು ಕರೆದಾಗ ಸರ್ಕಾರ, ಚುನಾಯಿತ ವಿರೋಧ ಪಕ್ಷಗಳು, ಚುನಾಯಿತ ಆಗದೇ ಇರ್ತಕ್ಕಂಥವು, ಹೊರಗಡೆ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ಲೆಫ್ಟ್ ರೈಟ್ ಇಬ್ಬರು ಅವರನ್ನ, ರೈತ ಸಂಘದವ್ರನ್ನ, ಕನ್ನಡ ಚಳವಳಿಯವ್ರನ್ನ ಎಲ್ಲರನ್ನೂ ಕರೆದು ಆಗ ಅದಕ್ಕೆ ವಿರೋಧ ಪಕ್ಷದ ಸಭೆ ಅಂತಿತ್ತು. ಇದೇನಿದ್ರು
ಬಿಜೆಪಿ ಕಾಂಗ್ರೆಸ್ ಸಭೆ ಇದು, ವಿರೋಧ ಪಕ್ಷ ಅಲ್ಲ. ಬಿಜೆಪಿ, JDS, ಕಾಂಗ್ರೆಸ್. ನೀವು ಕನ್ನಡ ಪರ ಸಂಘಟನೆಗಳು ಕರೀಲಿಲ್ಲ, ರೈತ ಸಂಘಟನೆಗಳು ಕರೀಲಿಲ್ಲ, ಯಾವುದು ನೀರಾವರಿ ತಜ್ಞರನ್ನು ಕರೀಲಿಲ್ಲ, ಇದಕ್ಕಾಗಿ ಹೋರಾಟ ಮಾಡಿದ ಕರೀಲಿಲ್ಲ. ನೀವು 3 ಜನ ಸೇರಿ ನಂದಿನಿ ಹಾಲು ಕುಡಿದ್ಬಿಟ್ಟು ಹೊರಟ್ಬಿಟ್ರೆ ಇದು ವಿರೋಧ ಪಕ್ಷ ಅನ್ನೋಕ್ಕೆ ಸಾಧ್ಯನಾ? ಖಂಡಿತ ಇದು ವಿರೋಧ ಪಕ್ಷ ಸಭೆ ಅಲ್ಲ. ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ನೀವು ಹೊರಗಡೆ ಇರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು, ರೈತರು, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ 2 ಮತ್ತು ಸಾರಿಗೆ ಸಂಸ್ಥೆ, ಈ ಥರ ಅನೇಕ ಹೋರಾಟಗಳು ಅವರೇನು ಬಂದರೆ ನಿಮ್ಗೇನು ಮಾಡೋದು ಕೇಳ್ತಾ ಇದ್ರು, ನಿಮ್ಮ ಸಮಸ್ಯೆ ಏನು ಅಂತೇಳಿ. ಮತ್ತು ಬಹುಮುಖ್ಯವಾಗಿ ಮಂಡ್ಯ ರೈತರು, ಉತ್ತರ ಕನ್ನಡ ಎಲ್ಲರೂ ಕರಿಬೇಕಾಗಿತ್ತು. ಇಲ್ಲದಿದ್ದರೆ ನಿಮ್ಮ ವಿರೋಧ ಪಕ್ಷದ ಸಭೆ ಕರಿಬಾರ್ದು. ನಿಮಗೆ ನಿಜವಾಗ್ಲೂ ನೀವು ಕರೆಯದಿದ್ದರೆ ತುರ್ತು ಶಾಸನ ಸಭೆ ಕರಿಬೇಕಾಗಿತ್ತು. ತುರ್ತು ಶಾಸನ ಸಭೆಯನ್ನ ನೀವು ಕರೆದು 2 ದಿನದಲ್ಲಿ ತೀವ್ರವಾಗಿ ಚರ್ಚೆ ಮಾಡಬೇಕಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಹೋರಾಟಗಾರಿದ್ದಾರೆ, ಬೆಳಗಾವಿ ಹೋರಾಟಗಾರರಿದ್ದಾರೆ, ಹೈದರಾಬಾದ್ ಕರ್ನಾಟಕದ ಹೋರಾಟಗಾರ, ಯಾರನ್ನು ನೀವು ಕರೆದೆ ಅಶೋಕ್, DK ಶಿವಕುಮಾರ್ ಮತ್ತು JDS ನವರು, ನೀವು 3 ಜನರನ್ನ ಸರಿ ಇಲ್ಲ. ಆ ಒಂದು ವಿರೋಧ ಪಕ್ಷ ಸಭೆಗೆ ಈ ನಾಡಿನ ಜನತೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನಾಟಕೀಯ ವಿರೋಧ ಪಕ್ಷ ಇದೊಂಥರ ಅವಿವೇಕದ ವಿರೋಧ ಪಕ್ಷದ ನಡೆಯನ್ನ ಒಪ್ಪೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದವರು ಬಹಳ ಗಂಭೀರ, ಹೊರಗಿನೋಡು ಕರಿಬಾರ್ದು, ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಕೂಗಾಡ್ತಾರೆ, ಯಾಕೆ ಅವ್ರಿಗೆ ಕರಿಬೇಕು? ಈ ಧೋರಣೆಯಿಂದ ನೀವು ಪಂಜರದೊಳಗೆ ವಿರೋಧ ಪಕ್ಷ ಸಭೆಯನ್ನು ಕರೀತಕ್ಕಂಥದ್ದನ್ನ ಸಮಗ್ರವಾಗಿ ಕನ್ನಡ ಒಕ್ಕೂಟ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಮತ್ತು ವಿಜಯ್ ಬರೋ ದಿವಸ ಆವತ್ತು ನಮ್ಮನ್ನು ಕರೆದಿಲ್ಲ. ಇವರಿಬ್ಬರು ಎಲ್ಲಿ ಹೇಗೆ ಗೋಪ್ಯವಾಗಿ ಮಾತಾಡ್ತಾರಾ, ಬರೀ ಕಿವಿಲಿ ಮಾತಾಡ್ತಾರಾ, ಅಥವಾ ಏನು ಮಾತಾಡ ನಮ್ಗೇನು ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.